ಬೈಕ್ ಟ್ಯಾಕ್ಸ್ಗೆ ಇದೀಗ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಬಟ್ ಇದೀಗ ಆಟೋ ಸಂಘದವರು ಸರ್ಕಾರಕ್ಕೆ ಹೊಸ ಬೇಡಿಕೆ ಇಟ್ಟಿದ್ದಾರೆ. ಅಂದ್ರೆ ಬೈಕನ್ನು ಯಾವ ರೀತಿಯಾಗಿ ಓಡಿಸಬೇಕು, ಅವರಿಗೆಲ್ಲ ಯಾವ ರೀತಿ ಮಾರ್ಗಸೂಚನೆ ನೀಡಬೇಕೆಂಬುದು ಒಂದು ಕಡೆ ಪತ್ರ ಬರೆಯುವ ಮೂಲಕ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ನಮ್ಮ ಜೊತೆ ಈಗ ಪೀಸ್ ಆಟೋ ಚಾಲಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲಿದರ್ ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ಬೈಕ್ ಟ್ಯಾಕ್ಸಿಗೆ. ನೀವು ಸರ್ಕಾರಕ್ಕೆ ಹೊಸ ಮನವಿ ಸಹ ಮಾಡಿಕೊಳ್ತಿದ್ದೀರಾ, ಒಂದು ಕಡೆ ಪತ್ರ ಬರೆಯಲು ಮುಂದಾಗ್ತಿದ್ದೀರಾ. ಸರ್, ಏನೆಲ್ಲ ವಿಚಾರಗಳನ್ನು ಸರ್ಕಾರಕ್ಕೆ ತಿಳಿಸ್ತೀರಂತ ಮತ್ತು ಯಾವ ರೀತಿ ರೂಲ್ಸ್ ಇರಬೇಕು? ಮೊದಲನೇದಾಗಿ ಯಾವುದೇ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಓಡಬೇಕಂದ್ರೆ ಬೈಕೇ ಆಗಿರಲಿ, ಅದಕ್ಕೆ ಒಂದು ಬಣ್ಣ ಆಗಿರಬೇಕು. ಒಂದು ಹೆಂಗೆ ನಮ್ಮ ಆಟೋಗೆ ಗ್ರೀನ್ ಕಲರ್ ಇದೆ, ಅದಕ್ಕೆ ಆದ ಒಂದು ಯೂನಿಫಾರ್ಮ್ ಕಲರ್ ಆಗಬೇಕು. ಮತ್ತು ಅವರ ಡಿ ಎಲ್ಗಳು ಕೂಡ ವೈಟ್ ಪ್ಲೇಟ್ ಅಲ್ಲ, ಕಮರ್ಷಿಯಲ್ ಆಗಿರಬೇಕು. ಅದಕ್ಕೆ ಬ್ಯಾಡ್ಜ್ ಇರಬೇಕು. ಅವ್ರಿಗೂ ಕೂಡ ಒಂದು ಡಿಸ್ಪ್ಲೇನ ಕೊಡಬೇಕಾಗುತ್ತೆ. ಮತ್ತು ಹಾಗೆ ಅವ್ರಿಗೆ ಯೆಲ್ಲೋ ಪ್ಲೇಟ್ನ ಮಾಡಿಕೊಟ್ಟು ಹೇಗೆ ನಮಗೆಲ್ಲ ಆಟೋ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಇವರು ಕಮರ್ಷಿಯಲ್ ಟ್ಯಾಕ್ಸ್ನ ತೊಗೊಳ್ತಿದ್ದಾರೆ, ಸರ್ಕಾರ ಹಂಗೆ ಇವ್ರಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ನ ಹಾಕಬೇಕಾಗುತ್ತೆ. ಅಂದ್ರೆ ನಿಮ್ಮ ಪ್ರಕಾರ ಒಂದು ಬೈಕಿಗೆ ಯಾರು ಈ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ ಅವರಿಗೆಲ್ಲ ಒಂದು ಕಡೆ ಬಣ್ಣ ಇರಬೇಕು, ಬ್ಯಾಡ್ಜ್ ಇರಬೇಕು, ಮತ್ತೊಂದು ಕಡೆ ಡ್ರೆಸ್ ಕೋಡ್ ಸಹ ಇರಬೇಕಂತ ಒತ್ತಾಯ ಮಾಡ್ತಾರೆ, ಹೇಗಂತ? ಹೌದು, ನೋಡಿ, ಗಾಡಿಗೂ ಬಣ್ಣ ಇರಬೇಕು. ಅವ್ರಿಗೆ ನಾವು ಯಾವ ಥರ ಕಾಕಿ ಹಾಕ್ತಿದ್ದೀರೋ ಸರ್ಕಾರ ನಿಗದಿ ಮಾಡಲಿ. ಅವ್ರಿಗೂ ಒಂದು ಬ್ಲ್ಯಾಕು ನೀಲಿನೋ ಯಾವ್ದಾದ್ರು ಒಂದು ಡ್ರೆಸ್, ಅವ್ರಿಗೂ ಡ್ರೆಸ್ ಕೋಡ್ ಇರಬೇಕು. ಒಂದು ಡಿಸಿಪ್ಲಿನ್ ಇರಬೇಕು. ಈಗ ಪಬ್ಲಿಕ್ ಸರ್ವಿಸ್ ಕೊಡ್ತೀನಿ ಅಂತ ಬರ್ತಾ ಇರ್ತಾನೆ, ಕೊಡಲಿ ಬಿಡಿ, ಒಂದು ಡಿಸಿಪ್ಲಿನ್ ಸರ್ವಿಸ್ ಇರಲಿ ಬಿಡಿ ಅವ್ರಿಗೆ. ಹಾಂ ಸರ್ಕಾರಕ್ಕೆ ಏನಾದರೂ ಒತ್ತಾಯ ಮಾಡ್ತಿದ್ರಾ, ಹೇಗೆ ಸರ್ ಅಂತ? ಖಂಡಿತ. ನೋಡಿ, ಸರ್ಕಾರ ನೋಡಿ ಮೊದಲು ಕೂಡ ನಮ್ಮ ಆಟೋ ಚಾಲಕರಿಗೆ ತಾರತಮ್ಯ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕಾನೂನು ಅವ್ರಿಗೆ ಮಾಡ್ದಿರಂಗೆ ಇಷ್ಟು ದಿನ ಈ ಕಂಪನಿಗಳಿಗೆ ಸಾಥ್ ಕೊಟ್ಕೊಂಡು ವೈಟ್ ಬೋರ್ಡಲ್ಲಿ ಮಾಡ್ತು. ಆದರೆ ಇನ್ನು ಮುಂದೆ ನಡೆಯಲ್ಲ. ಖಂಡಿತ ಸರ್ಕಾರ ಈಗಲಾದರೂ ಏನು ಹೈಕೋರ್ಟ್ ಆರ್ಡ್ರ್ ಬಂದಿದೆ, ಈಗಲಾದರೂ ಈ ಬೈಕ್ ಟ್ಯಾಕ್ಸಿನ ತಕ್ಷಣವಾಗಿ ನಿಲ್ಲಿಸಬೇಕು. ಯಾವಾಗ ಕಾನೂನು ತರೋವರೆಗೂ ಇದು ಬೈಕ್ ಟ್ಯಾಕ್ಸಿನ ನಿಲ್ಲಿಸಿ, ಕಾನೂನು ಬಂದ ಮೇಲೆ ಹೈಕೋರ್ಟ್ ರಾಡಿ ಯಾವ ಥರ ಇದೆ ಆ ಥರ ನಡ್ಕೊಂಡು ಹೋಗಲಿ. ಇದಿಷ್ಟು ಪೀಸ್ ಆಟೋ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲಿಯವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸಲು ಇದೀಗ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಬಟ್ ಇದಾದ ನಂತರ ಒಂದು ಕಡೆ ಆಟೋ ಸಂಘದವರು ಸರ್ಕಾರಕ್ಕೆ ಹೊಸ ಬೇಡಿಕೆ ಇಟ್ಟಿದ್ದಾರೆ. ಯಾಕಂದರೆ ಆಟೋದಂತೆ ಒಂದು ಕಡೆ ಮಾರ್ಗಸೂಚಿಯನ್ನು ಅವರಿಗೆ ಸಹ ನೀಡಬೇಕಾಗತ್ತೆ. ಇದಕ್ಕೆ ಬಣ್ಣ ಇದೆ, ವೈಟ್ ಬೋರ್ಡಿಗೆ ಅವಕಾಶ ಮಾಡಿಕೊಡಬಾರ್ದು, ಯೆಲ್ಲೋ ಬೋರ್ಡ್ ಇರಬೇಕು, ಅವರಿಗೆ ಡ್ರೆಸ್ ಕೋಡ್ ಮಾಡಬೇಕು, ಅವ್ರು ಸಹ ಕಮರ್ಷಿಯಲ್ ವ್ಯಾಪ್ತಿಗೆ ಒಳಪಡಬೇಕಾಗತ್ತೆ. ಇಷ್ಟಂತ ಅಮೌಂಟ್ ನಿಗದಿ ಮಾಡಬೇಕು ಮತ್ತು ಏರಿಯಾಗಳನ್ನು ಎಲ್ಲೆಲ್ಲಿ ಬೆಂಗಳೂರು ಸುತ್ತ ಸರೌಂಡಿಂಗ್ ಏರಿಯಾಗಳನ್ನು ಗುರುತು ಮಾಡಬೇಕು ಎಂಬುದು ಒಂದು ಕಡೆ ಒತ್ತಾಯವಾಗಿದೆ. ಹೀಗಾಗಿ ಆಟೋದಂತೆ ಅವರಿಗೆ ಸಹ ರೂಲ್ಸ್ ಮಾಡಲೇಬೇಕು. ಯೆಲ್ಲೋ ಬೋರ್ಡಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಓಡಿಸಬೇಕು. ಯಾಕಂದರೆ ಇಬ್ಬರಿಗೆ ಕ್ವಾಲಿಟಿ ಹೆಲ್ಮೆಟ್ ಇರಬೇಕು ಎಂಬುದು ಒಂದು ಕಡೆ ಆಟೋ ಸಂಘದ ಒತ್ತಾಯವಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಒಂದು ಕಡೆ ಮನವಿ ಮಾಡಲಿಗ ಮುಂದಾಗಿದ್ದಾರೆ ಮತ್ತು ಬೇರೆ ರಾಜ್ಯದವ್ರಿಗೆ ಸಹ ಅವಕಾಶ ಮಾಡಿಕೊಡಬಾರ್ದು. ಯಾಕಂದರೆ ಬೇರೆ ರಾಜ್ಯದಿಂದ ಬೈಕ್ಗಳನ್ನು ತರ್ತಾರೆ, ಇಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾರೆ. ಹೀಗಾಗಿ ಅವರಿಗೆ ಸಹ ಅನುವು ಮಾಡಿಕೊಡಬಾರ್ದು ಎಂಬುದು ಕಡೆ ಆಟೋ ಸಂಘದವರ ಒತ್ತಾಯವಾಗಿದೆ. ಇಲ್ಲಿ ಪೀಸ್ ಆಟೋ ಸಂಘಟನೆಯ ಕಾರ್ಯದರ್ಶಿ ಅಲಿದರನ್ನು ಮಾತಾಡಿಸ್ತೀನಿ. ಸರ್, ಸರ್ಕಾರಕ್ಕೆ ಏನೆಲ್ಲ ಒತ್ತಾಯ ಮಾಡ್ತಿದ್ರೆ? ಯಾಕಂದರೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿತು ಬೈಕ್ ಟ್ಯಾಕ್ಸ್ಗೆ. ನೋಡಿ, ಕೋರ್ಟ್ ಏನು ಬಂದಿದೆ ಅದಕ್ಕೆ ನಾವು ಗೌರವ ಕೊಡ್ತೀವಿ. ಆದರೆ ಈ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಯಾವ ರೀತಿಯಲ್ಲಿ ನಮ್ಮ ಆಟೋ ಚಾಲಕರಿಗೆ ಒಂದು ಆಟೋ ಬಣ್ಣನ ನೀವು ನಿಗದಿ ಮಾಡಿದ್ದೀರಾ, ಬೈಕ್ ಟ್ಯಾಕ್ಸಿಗೂ ಮಾಡಿ. ಯಾವ ರೀತಿ ನಮ್ಮ ಆಟೋ ಚಾಲಕ ಈಗ ಪ್ರೈವೇಟ್ ಆಟೋ ಡ್ರೈವಿಂಗ್ ಲೈಸೆನ್ಸಲ್ಲಿ ಓಡ್ಸೋಕ್ಕಾಗಲ್ವೋ, ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಒಂದು ಡಿ ಎಲ್ಲು ಮತ್ತು ಬ್ಯಾಡ್ಜ್ ಕೊಡಬೇಕು. ಮತ್ತು ಬೈಕ್ ಟ್ಯಾಕ್ಸಿಗೂ ಕೂಡ ಒಂದು ಸಿಟಿ ವ್ಯಾಪ್ತಿ ಕೊಡಬೇಕು. ಮತ್ತು ಇವ್ರಿಗೂ ಕೂಡ ರಹದಾರಿ ಕೊಡಬೇಕು. ಪರ್ಮಿಟ್ ಇವ್ರು ತಗೊಂಡು RTO ಸೆಕ್ಷನ್ನಿಂದ ಇವರು ಓಡಿಸ್ಬೇಕಾಗುತ್ತೆ. ಮತ್ತು ಇವ್ರಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಹಾಂ ಸರ್, ಈಗ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಬೈಕ್ ಟ್ಯಾಕ್ಸ್ ಓಡಿಸ್ತಿದ್ದಾರೆ, ಅವ್ರದ್ದೇ ಓನ್ ಗಾಡಿಯಾಗಿ. ಕೆಲವೊಂದು ಆಂಧ್ರ ಪ್ರದೇಶ, ತೆಲಂಗಾಣ, ಉತ್ತರ ಪ್ರದೇಶ ಗಾಡಿ ದಾಂಡೇಲಿ ಬೈಕ್ ಟ್ಯಾಕ್ಸ್ ಮಾಡ್ತಾರೆ. ಅವರಿಗೆ ಪರ್ಮಿಷನ್ ಕೊಡಬೇಕಾ, ಕೊಡಬಾರ್ದಾ? ನೋಡಿ, ಈಗ ನಮ್ಮ ಆಟೋಗಳಿಗೆ ಯಾವುದು ಬೇರೆ ರಾಜ್ಯದಿಂದ ಬರ್ತಿದ್ದಾವ? ಇಲ್ಲ ತಾನೆ, ಅದಕ್ಕೆ ಪರ್ಮಿಷನ್ನು ಇಲ್ಲ. ಅದೇ ರೀತಿಯಲ್ಲಿ ಯಾವುದೇ ಒಂದು ಹೊರ ರಾಜ್ಯದಿಂದ ಬಂದಂಥ ಗಾಡಿ ಅಥವಾ ವ್ಯಕ್ತಿ ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು. ವ್ಯಕ್ತಿಗೂ ಕೂಡ ಕೊಡಂಗಿದ್ರೆ ಅವ್ರದ್ದೇ ಆದ ಒಂದು ಆಧಾರ್ ಕಾರ್ಡು, ವೋಟರ್ ID ಇಲ್ಲಿರಲಿ. ಅವರು ಕೂಡ ಪೊಲೀಸ್ ವೆರಿಫಿಕೇಶನ್ ಕೂಡ ಮಾಡಿಸ್ಕೊಬೇಕಾಗುತ್ತೆ. ಪೀಸ್ ಆಟೋ ಸಂಘಟನೆದವರು ಹೇಳೋ ಪ್ರಕಾರ ಆಟೋದಂತೆ ಏನು ರೂಲ್ಸ್ ರೆಗ್ಯುಲೇಷನ್ ಇರಲೇಬೇಕು, ಬಣ್ಣ ಇರಬೇಕು, ಬ್ಯಾಡ್ಜ್ ಇರಬೇಕು, ಡ್ರೆಸ್ ಕೋಡ್ ಇರಬೇಕು, ಯೆಲ್ಲೋ ಬೋರ್ಡ್ ಅಂಡ್ ಏನು ಬೋರ್ಡ್ ಇರುವ ಗಾಡಿ ಸಹ ಏನು ಬೈಕ್ ಟ್ಯಾಕ್ಸಿಯಾಗಿ ಓಡಿಸಬೇಕು, ಮತ್ತು ಎರಡು ಫುಲ್ ಏನು ಹೆಲ್ಮೆಟ್ ಇರಬೇಕು ಎಂಬುದು ಕೂಡ ಒತ್ತಾಯವಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಒಂದು ಕಡೆ ಮನವಿ ಜೊತೆಗೆ ಪತ್ರ ಬರಲಿಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಬೈಕ್ ಟ್ಯಾಕ್ಸ್ಗೆ ಇದೀಗ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಬಟ್ ಇದೀಗ ಆಟೋ ಸಂಘದವರು ಸರ್ಕಾರಕ್ಕೆ ಹೊಸ ಬೇಡಿಕೆ ಇಟ್ಟಿದ್ದಾರೆ. ಅಂದ್ರೆ ಬೈಕನ್ನು ಯಾವ ರೀತಿಯಾಗಿ ಓಡಿಸಬೇಕು, ಅವರಿಗೆಲ್ಲ ಯಾವ ರೀತಿ ಮಾರ್ಗಸೂಚನೆ ನೀಡಬೇಕೆಂಬುದು ಒಂದು ಕಡೆ ಪತ್ರ ಬರೆಯುವ ಮೂಲಕ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ನಮ್ಮ ಜೊತೆ ಈಗ ಪೀಸ್ ಆಟೋ ಚಾಲಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲಿದರ್ ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ಬೈಕ್ ಟ್ಯಾಕ್ಸಿಗೆ. ನೀವು ಸರ್ಕಾರಕ್ಕೆ ಹೊಸ ಮನವಿ ಸಹ ಮಾಡಿಕೊಳ್ತಿದ್ದೀರಾ, ಒಂದು ಕಡೆ ಪತ್ರ ಬರೆಯಲು ಮುಂದಾಗ್ತಿದ್ದೀರಾ. ಸರ್, ಏನೆಲ್ಲ ವಿಚಾರಗಳನ್ನು ಸರ್ಕಾರಕ್ಕೆ ತಿಳಿಸ್ತೀರಂತ ಮತ್ತು ಯಾವ ರೀತಿ ರೂಲ್ಸ್ ಇರಬೇಕು? ಮೊದಲನೇದಾಗಿ ಯಾವುದೇ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಓಡಬೇಕಂದ್ರೆ ಬೈಕೇ ಆಗಿರಲಿ, ಅದಕ್ಕೆ ಒಂದು ಬಣ್ಣ ಆಗಿರಬೇಕು. ಒಂದು ಹೆಂಗೆ ನಮ್ಮ ಆಟೋಗೆ ಗ್ರೀನ್ ಕಲರ್ ಇದೆ, ಅದಕ್ಕೆ ಆದ ಒಂದು ಯೂನಿಫಾರ್ಮ್ ಕಲರ್ ಆಗಬೇಕು. ಮತ್ತು ಅವರ ಡಿ ಎಲ್ಗಳು ಕೂಡ ವೈಟ್ ಪ್ಲೇಟ್ ಅಲ್ಲ, ಕಮರ್ಷಿಯಲ್ ಆಗಿರಬೇಕು. ಅದಕ್ಕೆ ಬ್ಯಾಡ್ಜ್ ಇರಬೇಕು. ಅವ್ರಿಗೂ ಕೂಡ ಒಂದು ಡಿಸ್ಪ್ಲೇನ ಕೊಡಬೇಕಾಗುತ್ತೆ. ಮತ್ತು ಹಾಗೆ ಅವ್ರಿಗೆ ಯೆಲ್ಲೋ ಪ್ಲೇಟ್ನ ಮಾಡಿಕೊಟ್ಟು ಹೇಗೆ ನಮಗೆಲ್ಲ ಆಟೋ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಇವರು ಕಮರ್ಷಿಯಲ್ ಟ್ಯಾಕ್ಸ್ನ ತೊಗೊಳ್ತಿದ್ದಾರೆ, ಸರ್ಕಾರ ಹಂಗೆ ಇವ್ರಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ನ ಹಾಕಬೇಕಾಗುತ್ತೆ. ಅಂದ್ರೆ ನಿಮ್ಮ ಪ್ರಕಾರ ಒಂದು ಬೈಕಿಗೆ ಯಾರು ಈ ಬೈಕ್ ಟ್ಯಾಕ್ಸಿ ಓಡಿಸ್ತಾನೆ ಅವರಿಗೆಲ್ಲ ಒಂದು ಕಡೆ ಬಣ್ಣ ಇರಬೇಕು, ಬ್ಯಾಡ್ಜ್ ಇರಬೇಕು, ಮತ್ತೊಂದು ಕಡೆ ಡ್ರೆಸ್ ಕೋಡ್ ಸಹ ಇರಬೇಕಂತ ಒತ್ತಾಯ ಮಾಡ್ತಾರೆ. ಹೇಗಂತ? ಹೌದು, ನೋಡಿ, ಗಾಡಿಗೂ ಬಣ್ಣ ಇರಬೇಕು. ಅವ್ರಿಗೆ ನಾವು ಯಾವ ಥರ ಕಾಕಿ ಹಾಕ್ತಿದ್ದೀರೋ ಸರ್ಕಾರ ನಿಗದಿ ಮಾಡಲಿ. ಅವ್ರಿಗೂ ಒಂದು ಬ್ಲ್ಯಾಕು ನೀಲಿನೋ ಯಾವ್ದಾದ್ರು ಒಂದು ಡ್ರೆಸ್, ಅವ್ರಿಗೂ ಡ್ರೆಸ್ ಕೋಡ್ ಇರಬೇಕು. ಒಂದು ಡಿಸಿಪ್ಲಿನ್ ಇರಬೇಕು. ಈಗ ಪಬ್ಲಿಕ್ ಸರ್ವಿಸ್ ಕೊಡ್ತೀನಿ ಅಂತ ಬರ್ತಾ ಇರ್ತಾನೆ, ಕೊಡಲಿ ಬಿಡಿ, ಒಂದು ಡಿಸಿಪ್ಲಿನ್ ಸರ್ವಿಸ್ ಇರಲಿ ಬಿಡಿ ಅವ್ರಿಗೆ. ಹಾಂ ಸರ್ಕಾರಕ್ಕೆ ಏನಾದರೂ ಒತ್ತಾಯ ಮಾಡ್ತಿದ್ರಾ ಹೇಗೆ ಸರ್ ಅಂತ? ಖಂಡಿತ. ನೋಡಿ, ಸರ್ಕಾರ ನೋಡಿ ಮೊದಲು ಕೂಡ ನಮ್ಮ ಆಟೋ ಚಾಲಕರಿಗೆ ತಾರತಮ್ಯ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕಾನೂನು ಅವ್ರಿಗೆ ಮಾಡ್ದಿರಂಗೆ ಇಷ್ಟು ದಿನ ಈ ಕಂಪನಿಗಳಿಗೆ ಸಾಥ್ ಕೊಟ್ಕೊಂಡು ವೈಟ್ ಬೋರ್ಡಲ್ಲಿ ಮಾಡ್ತು. ಆದರೆ ಇನ್ನು ಮುಂದೆ ನಡೆಯಲ್ಲ. ಖಂಡಿತ ಸರ್ಕಾರ ಈಗಲಾದರೂ ಏನು ಹೈಕೋರ್ಟ್ ಆರ್ಡ್ರ್ ಬಂದಿದೆ, ಈಗಲಾದರೂ ಈ ಬೈಕ್ ಟ್ಯಾಕ್ಸಿನ ತಕ್ಷಣವಾಗಿ ನಿಲ್ಲಿಸಬೇಕು. ಯಾವಾಗ ಕಾನೂನು ತರೋವರೆಗೂ ಇದು ಬೈಕ್ ಟ್ಯಾಕ್ಸಿನ ನಿಲ್ಲಿಸಿ, ಕಾನೂನು ಬಂದ ಮೇಲೆ ಹೈಕೋರ್ಟ್ ರಾಡಿ ಯಾವ ಥರ ಇದೆ ಆ ಥರ ನಡ್ಕೊಂಡು ಹೋಗಲಿ. ಇದಿಷ್ಟು ಪೀಸ್ ಆಟೋ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲಿಯವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸಲು ಇದೀಗ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಬಟ್ ಇದಾದ ನಂತರ ಒಂದು ಕಡೆ ಆಟೋ ಸಂಘದವರು ಸರ್ಕಾರಕ್ಕೆ ಹೊಸ ಬೇಡಿಕೆ ಇಟ್ಟಿದ್ದಾರೆ. ಯಾಕಂದರೆ ಆಟೋದಂತೆ ಒಂದು ಕಡೆ ಮಾರ್ಗಸೂಚಿಯನ್ನು ಅವರಿಗೆ ಸಹ ನೀಡಬೇಕಾಗತ್ತೆ. ಇದಕ್ಕೆ ಬಣ್ಣ ಇದೆ, ವೈಟ್ ಬೋರ್ಡಿಗೆ ಅವಕಾಶ ಮಾಡಿಕೊಡಬಾರ್ದು, ಯೆಲ್ಲೋ ಬೋರ್ಡ್ ಇರಬೇಕು, ಅವರಿಗೆ ಡ್ರೆಸ್ ಕೋಡ್ ಮಾಡಬೇಕು, ಅವರು ಸಹ ಕಮರ್ಷಿಯಲ್ ವ್ಯಾಪ್ತಿಗೆ ಒಳಪಡಬೇಕಾಗತ್ತೆ. ಇಷ್ಟಂತ ಅಮೌಂಟ್ ನಿಗದಿ ಮಾಡಬೇಕು ಮತ್ತು ಏರಿಯಾಗಳನ್ನು ಎಲ್ಲೆಲ್ಲಿ ಬೆಂಗಳೂರು ಸುತ್ತ ಸರೌಂಡಿಂಗ್ ಏರಿಯಾಗಳನ್ನು ಗುರುತು ಮಾಡಬೇಕು ಎಂಬುದು ಒಂದು ಕಡೆ ಒತ್ತಾಯವಾಗಿದೆ. ಹೀಗಾಗಿ ಆಟೋದಂತೆ ಅವರಿಗೆ ಸಹ ರೂಲ್ಸ್ ಮಾಡಲೇಬೇಕು. ಯೆಲ್ಲೋ ಬೋರ್ಡಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಓಡಿಸಬೇಕು. ಯಾಕಂದರೆ ಇಬ್ಬರಿಗೆ ಕ್ವಾಲಿಟಿ ಹೆಲ್ಮೆಟ್ ಇರಬೇಕು ಎಂಬುದು ಒಂದು ಕಡೆ ಆಟೋ ಸಂಘದ ಒತ್ತಾಯವಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಒಂದು ಕಡೆ ಮನವಿ ಮಾಡಲಿಗ ಮುಂದಾಗಿದ್ದಾರೆ ಮತ್ತು ಬೇರೆ ರಾಜ್ಯದವ್ರಿಗೆ ಸಹ ಅವಕಾಶ ಮಾಡಿಕೊಡಬಾರ್ದು. ಯಾಕಂದರೆ ಬೇರೆ ರಾಜ್ಯದಿಂದ ಬೈಕ್ಗಳನ್ನು ತರ್ತಾರೆ, ಇಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾರೆ. ಹೀಗಾಗಿ ಅವರಿಗೆ ಸಹ ಅನುವು ಮಾಡಿಕೊಡಬಾರ್ದು ಎಂಬುದು ಒಂದು ಕಡೆ ಆಟೋ ಸಂಘದವರ ಒತ್ತಾಯವಾಗಿದೆ. ಇಲ್ಲಿ ಪೀಸ್ ಆಟೋ ಸಂಘಟನೆಯ ಕಾರ್ಯದರ್ಶಿ ಅಲಿದರನ್ನು ಮಾತಾಡಿಸ್ತೀನಿ. ಸರ್, ಸರ್ಕಾರಕ್ಕೆ ಏನೆಲ್ಲ ಒತ್ತಾಯ ಮಾಡ್ತಿದ್ರೆ? ಯಾಕಂದರೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿತು ಬೈಕ್ ಟ್ಯಾಕ್ಸ್ಗೆ. ನೋಡಿ, ಕೋರ್ಟ್ ಏನು ಬಂದಿದೆ ಅದಕ್ಕೆ ನಾವು ಗೌರವ ಕೊಡ್ತೀವಿ. ಆದರೆ ಈ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಯಾವ ರೀತಿಯಲ್ಲಿ ನಮ್ಮ ಆಟೋ ಚಾಲಕರಿಗೆ ಒಂದು ಆಟೋ ಬಣ್ಣನ ನೀವು ನಿಗದಿ ಮಾಡಿದ್ದೀರಾ, ಬೈಕ್ ಟ್ಯಾಕ್ಸಿಗೂ ಮಾಡಿ. ಯಾವ ರೀತಿ ನಮ್ಮ ಆಟೋ ಚಾಲಕ ಈಗ ಪ್ರೈವೇಟ್ ಆಟೋ ಡ್ರೈವಿಂಗ್ ಲೈಸೆನ್ಸಲ್ಲಿ ಓಡ್ಸೋಕ್ಕಾಗಲ್ವೋ, ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಒಂದು ಡಿ ಎಲ್ಲು ಮತ್ತು ಬ್ಯಾಡ್ಜ್ ಕೊಡಬೇಕು. ಮತ್ತು ಬೈಕ್ ಟ್ಯಾಕ್ಸಿಗೂ ಕೂಡ ಒಂದು ಸಿಟಿ ವ್ಯಾಪ್ತಿ ಕೊಡಬೇಕು. ಮತ್ತು ಇವ್ರಿಗೂ ಕೂಡ ರಹದಾರಿ ಕೊಡಬೇಕು. ಪರ್ಮಿಟ್ ಇವ್ರು ತಗೊಂಡು RTO ಸೆಕ್ಷನ್ನಿಂದ ಇವರು ಓಡಿಸ್ಬೇಕಾಗುತ್ತೆ. ಮತ್ತು ಇವ್ರಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಹಾಂ ಸರ್, ಈಗ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಬೈಕ್ ಟ್ಯಾಕ್ಸ್ ಓಡಿಸ್ತಿದ್ದಾರೆ, ಅವ್ರದ್ದೇ ಓನ್ ಗಾಡಿಯಾಗಿ. ಕೆಲವೊಂದು ಆಂಧ್ರ ಪ್ರದೇಶ, ತೆಲಂಗಾಣ, ಉತ್ತರ ಪ್ರದೇಶ ಗಾಡಿ ದಾಂಡೇಲಿ ಬೈಕ್ ಟ್ಯಾಕ್ಸ್ ಮಾಡ್ತಾರೆ. ಅವರಿಗೆ ಪರ್ಮಿಷನ್ ಕೊಡಬೇಕಾ ಕೊಡಬಾರ್ದಾ? ನೋಡಿ, ಈಗ ನಮ್ಮ ಆಟೋಗಳಿಗೆ ಯಾವುದು ಬೇರೆ ರಾಜ್ಯದಿಂದ ಬರ್ತಿದ್ದಾವ? ಇಲ್ಲ ತಾನೆ, ಅದಕ್ಕೆ ಪರ್ಮಿಷನ್ನು ಇಲ್ಲ. ಅದೇ ರೀತಿಯಲ್ಲಿ ಯಾವುದೇ ಒಂದು ಹೊರ ರಾಜ್ಯದಿಂದ ಬಂದಂಥ ಗಾಡಿ ಅಥವಾ ವ್ಯಕ್ತಿ ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು. ವ್ಯಕ್ತಿಗೂ ಕೂಡ ಕೊಡಂಗಿದ್ರೆ ಅವ್ರದ್ದೇ ಆದ ಒಂದು ಆಧಾರ್ ಕಾರ್ಡು, ವೋಟರ್ ID ಇಲ್ಲಿರಲಿ. ಅವರು ಕೂಡ ಪೊಲೀಸ್ ವೆರಿಫಿಕೇಶನ್ ಕೂಡ ಮಾಡಿಸ್ಕೊಬೇಕಾಗುತ್ತೆ. ಪೀಸ್ ಆಟೋ ಸಂಘಟನೆದವರು ಹೇಳೋ ಪ್ರಕಾರ ಆಟೋದಂತೆ ಏನು ರೂಲ್ಸ್ ರೆಗ್ಯುಲೇಷನ್ ಇರಲೇಬೇಕು, ಬಣ್ಣ ಇರಬೇಕು, ಬ್ಯಾಡ್ಜ್ ಇರಬೇಕು, ಡ್ರೆಸ್ ಕೋಡ್ ಇರಬೇಕು, ಯೆಲ್ಲೋ ಬೋರ್ಡ್ ಆ್ಯಂಡ್ ಏನು ಬೋರ್ಡ್ ಇರುವ ಗಾಡಿ ಸಹ ಏನು ಬೈಕ್ ಟ್ಯಾಕ್ಸಿಯಾಗಿ ಓಡಿಸ್ಬೇಕು, ಮತ್ತು ಎರಡು ಫುಲ್ ಏನು ಹೆಲ್ಮೆಟ್ ಇರಬೇಕು ಎಂಬುದು ಕೂಡ ಒತ್ತಾಯವಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಒಂದು ಕಡೆ ಮನವಿ ಜೊತೆಗೆ ಪತ್ರ ಬರಲಿಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.